ಚಳ್ಳಕೆರೆ ತಾಲೂಕು ತಳುಕು ಹೋಬಳಿಯ ಹೊನ್ನೂರು ಗ್ರಾಮದ ರೈತ ನಿರಂಜನ್ ಮೂರ್ತಿ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ನಿರಂಜನ್ ಮೂರ್ತಿ ಡೆತ್ ನೋಟ್ ಬರೀತಾರೆ. ಜೀವನದಲ್ಲಿ 2ನೇ ಬಾರಿ ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು. ನನ್ನ ಸಾವಿಗೆ ಬೇರೆ ಯಾರು ಕಾರಣರಲ್ಲ, ನನ್ನ ಸ್ವಯಂಕೃತ ಅಪರಾಧವೇ ಕಾರಣ ಅಂದು. ನನ್ನ ಜೀವನ ಪೂರ್ತಿ ಕಳೆಯೋಣ ಎಂದು. ಬೆಳೆ ಬಂದಾಗ ರೇಟ್ ಇಲ್ಲ, ರೇಟ್ ಇದ್ದಾಗ ಬೆಳೆ ಇರಲ್ಲ. ಉದಾಹರಣೆ, ಸೇವಂತಿಗೆ ಮೇಲೆ ಬಹಳ ಭರವಸೆ ಇಟ್ಟಿದ್ದೆ, ಬೆಳೆದಿದ್ದೆ. ಈಗ ಅದು ಬೆಂಗಳೂರಿನಲ್ಲಿ 60 ರೂಪಾಯಿಗೆ 1 kgಯಂತೆ ಮಾರಾಟವಾಗುತ್ತಿದೆ. ಲಕ್ಷಾನುಗಟ್ಟಲೆ ಬಂಡವಾಳ ಉದಾಹರಣೆಗಳು ನನ್ನ ಜೀವನದಲ್ಲಿ ಸಾವಿರ ಬೆಲೆ ಬರುತ್ತೆ. ಇದರಿಂದಾಗಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದೇನೆ. ನನ್ನ ಸ್ವಂತಕ್ಕೋಸ್ಕರ ಯಾವತ್ತೂ ದುಂದುವೆಚ್ಚ ಮಾಡಿಲ್ಲ. ನನ್ನ ಮಕ್ಕಳು ಮತ್ತು ಮಡದಿ ಇದನ್ನೊಂದು ತಿಳ್ಕೊಂಡ್ರೆ ಅಷ್ಟೇ ಸಾಕು ನನಗೆ. ಈ ಜೀವನಕ್ಕೆ, ಈ ನಿರ್ಧಾರಕ್ಕೆ ನನ್ನ ಕುಟುಂಬದ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಎಂದು ಗೊತ್ತು. ಆದರೆ ಬೇರೆ ದಾರಿ ಕಾಣುತ್ತಿಲ್ಲ. ಆದ್ದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಕುಟುಂಬವನ್ನು ನಡುನೀರಿನಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ಅದಕ್ಕಾಗಿ ವಿಷಾದವಿದೆ. ನನ್ನನ್ನು ಮಕ್ಕಳನ್ನು ಕ್ಷಮಿಸುತ್ತಾರೆ ಎಂದು ನಂಬಿದ್ದೇನೆ. ಮತ್ತೆ ಹೆಡ್ಲೈನ್ ಬರೆಯುತ್ತಾರೆ, ಇದನ್ನು ಹೇಳಲು ನಾನು ಅರ್ಹನಲ್ಲ ಎಂದು ಗೊತ್ತು. ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಇದು ಅದರಲ್ಲಿ ಒಂದು ಡೆತ್ ನೋಟ್ ಬರೆದಿದ್ದಾರೆ. ನನ್ನ ಸಾವಿಗೆ ನನ್ನ ಮಾಡಿರ್ತಕ್ಕಂಥ ಕೃಷಿಗಾಗಿ ಮಾಡಿರ್ತಕ್ಕಂಥ ಸಾಧನೆ ಕಾರಣ ಅಂತ ಮನ ತುಳುಕುವಂಥ ಒಂದು ಡೆತ್ ನೋಟನ್ನು ಬರೆದಿದ್ದಾರೆ. ಆ ಮಹತ್ವ ನನಗೆ ಕಣ್ಣೀರು ಬರ್ತಾ ಇದೆ. ಆ ಕಾರಣ ಇವತ್ತು ಅವರ ಕುಟುಂಬ ಬೀದಿ ಪಾಲಾಗ್ತಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಈ 3 ವರ್ಷದಿಂದ ರೈತ ಸಂಘ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಕಿಡಿಕಾರಿದ್ರು. 3 ವರ್ಷದೊಳಗೆ ರೈತರು 2846 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆದರೂ ಇಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಈ ಅವಿವೇಕಿ ಸರ್ಕಾರಗಳಿಗೆ ಇನ್ನೂ ಕೂಡ ಕರುಣೆ ಬಂದಿಲ್ಲ. ಅಂದರೆ ಯಾವ ಸೀಮೆ ಸರ್ಕಾರಗಳಂತ ನಾವು ಲೆಕ್ಕಾಚಾರ ಮಾಡಬೇಕು. ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲದಂಥ ಸರ್ಕಾರಗಳು ಪ್ರತಿಯೊಂದು ವಸ್ತುಗೂ ಕೂಡ ಒಂದು ಗುಂಡು ಪಿನ್ನೊಂದಿಗೆ ಸೇರಿಸಿ ಪ್ರತಿಯೊಂದು ವಸ್ತುಗೂ ಕೂಡ ಬೆಲೆ ನಿಗದಿ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ರೈತ ಸಂಪತ್ತನ್ನು ಬೆಳೀತಾ ಇದ್ದಾನೆ, ದೇಶದ ಆಹಾರದ ಭದ್ರತೆಯನ್ನು ಕಾಪಾಡ್ತಾ ಇದೆ. ಆದರೂ ಕೂಡ ಯಾವುದೇ ಇಲ್ಲದಿದ್ರೂ ಬದುಕಬಹುದು. ಆದರೆ ರೈತ ಬೆಳೆದಂಥ ಆಹಾರದ ಧಾನ್ಯಗಳು ಇಲ್ಲ ಅಂದರೆ ಯಾವ ಪ್ರಾಣಿ ಪಕ್ಷಿಗಳು ಜನರು ಕೂಡ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ವ್ಯವಸ್ಥೆ ಒಳಗಡೆ ಅವಿವೇಕಿ ಸರ್ಕಾರಗಳು ರೈತರ ಆತ್ಮಹತ್ಯೆಗೆ ಒಂದು ಪರಿಹಾರ ಹುಡುಕಿಲ್ಲ ಅಂದರೆ ಏನು ಸರ್ಕಾರಗಳಿವು? ನಾವು ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ನಾವು ಚಳುವಳಿ, ಡೆಲ್ಲಿ ಒಳಗೂ ಕೂಡ ಚಳುವಳಿ ಹೋರಾಟಗಳನ್ನು ಮಾಡಿ ಇದಕ್ಕೆ ಪರಿಹಾರ, ರೈತರ ಆತ್ಮಹತ್ಯೆಗಳಿಗೆ ಸರಿಯಾದ ಪರಿಹಾರ ಹುಡುಕಲೇಬೇಕಂತ ಒತ್ತಾಯ ಮಾಡಿ ಭಾರತ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾಗ ಅವರು ಒಂದು ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ, ಸ್ವಾಮಿನಾಥನ್ ವರದಿಯನ್ನು MSP ಜಾರಿ ಆದರೆ ಮಾತ್ರ ರೈತರಿಗೆ ಆತ್ಮಹತ್ಯೆ ನಿಲ್ಲಿಸಲಿಕ್ಕೆ ಕಾರಣ ಆಗ್ತದೆ. ಇದೇ ಅವರಿಗೆ ದೊಡ್ಡ ಪರಿಹಾರ ಅಂತ ಹೇಳಿಬಿಟ್ಟು MSc ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು ವರದಿಯನ್ನು ಕೊಟ್ಟು ಇಲ್ಲಿಗೆ ಕೊಟ್ಟ ಮೇಲೆ ಇವತ್ತು 26 ವರ್ಷ ಆಗಿದೆ ನಾವು ವರದಿಯನ್ನು ಸರ್ಕಾರಗಳಿಗೆ ಸಲ್ಲಿಸಿ. ಆ ವರದಿ ಬಂದರೆ ಮಾತ್ರ ರೈತರಿಗೆ ಉಳಿಗಾಲಾಗುತ್ತದೆ, ಇಲ್ಲಾಂದರೆ ಉಳಿಗಾಲಾಗಲ್ಲ. ಅದಕ್ಕೋಸ್ಕರ ನಾವು ಕೂಡ ನಾಳೆ ಇದು ಬೆಂಗಳೂರಲ್ಲಿ 30ನೇ ತಾರೀಕು ಕೂಡ ಇದರ ಬಗ್ಗೆ ಒಂದು ದೊಡ್ಡ ಹೋರಾಟ ಚಳವಳಿಗಳನ್ನು ಮಾಡಲಿಕ್ಕೆ ಒಂದು ಮೀಟಿಂಗನ್ನು ಕರೆದಿವಿ. ಇಡೀ ರಾಜ್ಯದ ಒಂದು ಸಮಾವೇಶವನ್ನು ಕರೆದಿದ್ದೀವಿ ಬೆಂಗಳೂರಲ್ಲಿ. ಆ ಕಾರಣ ಇದರಲ್ಲಿ ನಾವಲ್ಲಿ ತೀರ್ಮಾನ ಮಾಡ್ತೇವೆ. ನಾವು ಸರ್ಕಾರಕ್ಕೆ ಹೇಳ್ತೇವೆ, ಇವತ್ತು ಏನು ರೈತ ಆತ್ಮಹತ್ಯೆ ಮಾಡ್ಕೊಂಡಿರೋನಿಗೆ ಅವರ ಕುಟುಂಬ ನಿರ್ವಹಣೆಗೆ 2 ಸರ್ಕಾರಗಳೇ ಕೊಲೆಗಡಕರು ಅಂತ ಹೇಳಿ ಅವರಿಗೆ ನಾನು ವರದಿಯನ್ನು ಕೊಡ್ತೇನೆ. ಆ ಕಾರಣದಿಂದ ಇವತ್ತು ಅವರ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು. ಈಗ ತಕ್ಷಣ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇನೆ. ಆ ಕಾರಣದಿಂದ ತಾವು ಯಾರು ರೈತರು, ನಾನು ಕೈ ಮುಗಿದು ಮಾಡಿ ಬೇಡ್ಕೊಳ್ತೇನೆ, ಯಾರೂ ಇಂಥ ಅವಶ್ಯಕತೆಗೆ ಹೋಗಬೇಡಿ. ನಿಮ್ಮ ಉಳಿಸಿಕೆ ಸರ್ಕಾರ ಐತೆ. ಯಾಕೆಂದರೆ ನಮ್ಮ ನಿರಂಜನು ಇವತ್ತು ಸಾಲ ಮಾಡಿದ ಒಂದು ಕಿರುಕುಳಕ್ಕೆ ಸಹಿಸಲಾರದೆ, ತಡ್ಕೊಳ್ಳಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನೂ ಅವನು ಮುಂದೆ ಭಾಳಷ್ಟು ಬೆಳೆಯೋದಿತ್ತು. ಅವನ ಮಕ್ಕಳ ಅಭ್ಯಾಸ, ವಿದ್ಯಾಭ್ಯಾಸ ಮತ್ತು ಎಲ್ಲವುದನ್ನು ನೋಡ್ತಕ್ಕಂಥ ಜವಾಬ್ದಾರಿ ಅವನ ಮೇಲೆ ಇರೋದರಿಂದ ಅವನು ಇವತ್ತು ನಮ್ಮ ಬಿಟ್ಟು ಅಗಲಿದ್ದಾನೆ. ಆ ಕಾರಣದಿಂದ ಯಾವ ರೀತಿ ಯಾರು ತಾವು ದಯಮಾಡಿ ಮಾಡ್ಕೋಬೇಡ್ರಿ. ನಾವು ಅದೇ ಸರ್ಕಾರಕ್ಕೆ ಸಾಲ ನಂದಲ್ಲ, ಸಾಲಗಾರ ನಾನಲ್ಲ, ಸಾಲ ರೈತರದಲ್ಲ, ಇದು ಸರ್ಕಾರದ ಸಾಲ.
ನಾವು ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಟ್ಟಿದ್ದರೆ ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ. ಈ ಬೆಲೆ ಕೊಡದಿದ್ದ ಕಾರಣಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಎರಡು ಸರ್ಕಾರಗಳು ಹೊಣೆಗಾರ ಆಗಬೇಕಂತೇಳಿ ನಾನು ಇವತ್ತು ಸರ್ಕಾರಕ್ಕೆ ಒಳಗೇನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಯಾರು ಈ ದಾರಿಗೆ ಹೋಗಬೇಡಿ. ಏನಿದ್ರು ನಿಮ್ಮ ರಕ್ಷಣೆ ಮಾಡಲಿಕ್ಕೆ ರೈತ ಸಂಘ ಇನ್ನೂ ಉಳ್ಕೊಂಡೈತೆ, ಮಾಡ್ತಿದ್ದೀವಿ. ಈ ದಾರಿಗೆ ಹೋಗಬೇಡಿ. ಮುಂದೆ ನಿಮ್ಗೆ ಏನೇ ಕಷ್ಟ, ಯಾರೇ ಸಾಲಗಾರರು ಬಂದರೂ ನಮ್ಮ ರೈತ ಸಂಘಕ್ಕೆ ಬರ್ರಿ. ನಾವು ಅಲ್ಲಿ ಏನೇ ಬೇಕಾದ್ರೂ ಪರಿಹಾರವನ್ನು ಹುಡುಕಿ ಈ ವ್ಯವಸ್ಥೆ ಒಳಗೆ ಹೋಗದಂತೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ ಅಂತೇಳಿ ಎಲ್ಲರಿಗೂ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ.